ಮನೆಯಲ್ಲಿ ಎಲ್ರ ಮುಂದೆ ಹುಲಿ ತರ ಬಿಲ್ಡಪ್ ಕೊಟ್ಟು ಇಲ್ಲಿ ಬಂದು ಇಲಿ ತರ ಅಳ್ತಾ ಇದ್ದೀನಿ. ಹಾಯ್ ಏಂಜಲ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನೊಬ್ಳು ಸೋಲೋ ವಿಮೆನ್ ಟ್ರಾವೆಲರ್. ರೀಸೆಂಟ್ ಆಗಿ ನಾನು ನನ್ನ ಕಾರ್ಪೊರೇಟ್ ಜಾಬ್ ನ ಕ್ವಿಟ್ ಮಾಡಿ ವರ್ಲ್ಡ್ ಟೂರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ವರ್ಲ್ಡ್ ಟೂರ್ ನ ಇದು ಮೊದಲನೇ ದಿನ. ನನ್ನ ಪ್ಲಾನ್ ಪ್ರಕಾರ ನನ್ನ ಮೊದಲನೇ ದೇಶ ಸಿಂಗಪೂರ್. ಸೊ ಸಿಂಗಪೂರ್ ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಖುಷಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡಿ ಮನೆಯಲ್ಲಿರೋ ದೊಡ್ಡವರ ಆಶೀರ್ವಾದ ಎಲ್ಲ ತಗೊಂಡು ಮನೆಯಿಂದ ಹೊರಟೆ. ಬಟ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ನಿಜವಾಗ್ಲೂ ಅತ್ತೆ ಬಿಟ್ಟೆ. ಯಾಕಂದ್ರೆ ಯಾವಾಗ್ಲೂ ಒಂದು 5 ರಿಂದ 10 ದಿನ ಟ್ರಾವೆಲ್ ಮಾಡಿ ಹೋಗಿ ವಾಪಸ್ ಬರ್ತಾ ಇದ್ದೆ. ಅಂಡ್ ಈ ಸಲ ನಾನು ಯಾವಾಗ ರಿಟರ್ನ್ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮನೆಯಲ್ಲಿ ಎಲ್ರ ಮುಂದೆ ಹುಲಿ ತರ ಬಿಲ್ಡಪ್ ಕೊಟ್ಟು ಇಲ್ಲಿ ಬಂದು ಇಲಿ ತರ ಅಳ್ತಾ ಇದ್ದೀನಿ. ಆದ್ರೂ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು. ಯಾಕಂದ್ರೆ ಇದು ನಾನ್ ತಗೊಂಡಿರೋ ಡಿಸಿಷನ್ ಅಂತ ಹೇಳಿ ವಂದೇ ಭಾರತ್ ಟ್ರೈನ್ ಬಂದಿದ ತಕ್ಷಣ ಹತ್ಕೊಂಡೆ. ಅಂಡ್ 6 ಗಂಟೆಗಳಾದ್ಮೇಲೆ ಚೆನ್ನೈ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಅಲ್ಲಿಂದ ನಾನು ಮೆಟ್ರೋ ತಗೊಂಡು ಸೀದಾ ಏರ್ಪೋರ್ಟಿಗೆ ಬಂದೆ. ನಿಜ ಹೇಳ್ಬೇಕಂದ್ರೆ ಈ ಬ್ಯಾಗ್ಸ್ಗಳು ಸಿಕ್ಕಾಬಡೆ ಭಾರ ಇದೆ. ಇನ್ನು ಎಷ್ಟು ದೇಶಗಳು ಸುತ್ತಬೇಕು ಈ 2 ಬ್ಯಾಗ್ಗಳನ್ನ ಹಾಕೊಂಡು. ಯಪ್ಪ ದೇವ್ರೆ. ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಸಿಂಗಪೂರ್ನ ಲೇ ಓವರ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀನಿ. ಯಾರಿಗಾದ್ರೂ ನಾನು ಯಾವ ದೇಶ ಹೋಗ್ತಾ ಇದ್ದೀನಿ, ನನ್ನ ಸೆಕೆಂಡ್ ದೇಶ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಚೆಕ್ ಇನ್, ಸೆಕ್ಯೂರಿಟಿ, ಇಮಿಗ್ರೇಷನ್ ಎಲ್ಲ ಮುಗಿಸಿ ಲಾಂಜ್ ಅಲ್ಲಿ ಊಟ ಮಾಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಗೇಟ್ಸ್ ಕಡೆ ಹೋಗ್ತಾ ಇದ್ದೀನಿ. ಅಂಡ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿದ್ಮೇಲೆ ಫ್ಲೈಟ್ಸ್ ಹತ್ತದೆ. ಅಂಡ್ ಬೆಳಿಗ್ಗೆ 6:30 ಅಷ್ಟರಲ್ಲಿ ಆಲ್ರೆಡಿ ಸಿಂಗಪೂರಲ್ಲಿ ಲ್ಯಾಂಡ್ ಆಗೋಗಿದ್ದೀನಿ. ಗುಡ್ ಮಾರ್ನಿಂಗ್. ಓಕೆ, ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.